ಕೆಪಿಎಸ್ಸಿ ಅಧ್ಯಕ್ಷರ ಪುತ್ರಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸರ್ಕಾರಿ ಹುದ್ದೆಗೆ ಸುಳ್ಳು ಆದಾಯ ಪ್ರಮಾಣ ಪತ್ರ ನೀಡಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿದೆ. ಸುಳ್ಳು ಜಾತಿ ಆದಾಯ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಅನ್ನುವಂತ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೂ ಆದಾಯ ಪ್ರಮಾಣ ಪತ್ರ ಎಲ್ಲ ಸುಳ್ಳು ಅನ್ನುವಂತ ಆರೋಪ ಕೆಪಿಎಸ್ಸಿ ಕಾರ್ಯದರ್ಶಿ ಆರೋಪ ಮಾಡಿದ್ದಾರೆ. ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆ ದೂರಿನ ಮೇರೆಗೆ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಇವರ ಪುತ್ರಿ ಸುಮಾ ಅವರು ಈ ರೀತಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಪುತ್ರಿಯ ಅಕ್ರಮ ನೇಮಕಕ್ಕೆ ಕೆಪಿಎಸ್ಸಿ ಅಧ್ಯಕ್ಷರು ಸಹಕಾರ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಪುತ್ರಿಯ ಅಕ್ರಮ ನೇಮಕಕ್ಕೆ ಕೆಪಿಎಸ್ಸಿ ಅಧ್ಯಕ್ಷರು ಸಹಕಾರ ಕೊಟ್ಟರು ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ, ಸ್ವಜನ ಪಕ್ಷಪಾತ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಶಿವಶಂಕರಪ್ಪ ಅವರ ವಿರುದ್ಧ ಕೇಳಿ ಬರ್ತಾ ಇದೆ. ಶಿವಶಂಕರಪ್ಪ ಹುದ್ದೆ ತ್ಯಜಿಸುವ ನಿರ್ಣಯಕ್ಕೆ ಹೈಕೋರ್ಟ್ ಸದ್ಯಕ್ಕೆ ತಡೆ ಕೊಟ್ಟಿದೆ. ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಿದ್ರು, ಸದ್ಯಕ್ಕೆ ತಡೆ ಕೊಟ್ಟಿದೆ. ಜೂನ್ 19ರಂದು ಆಯೋಗದ ಸಭೆಯಲ್ಲಿ ಈಗ ಅವರು ನಿರ್ಣಯವನ್ನ ಕೈಗೊಂಡಿದ್ರು. ಅದಕ್ಕೆ ಈಗ ಹೈಕೋರ್ಟ್ ಸದ್ಯದ ಮಟ್ಟಿಗೆ ತಡೆಯನ್ನ ಒಡ್ಡಿದೆ. ನಿರ್ಣಯವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು ಶಿವಶಂಕರಪ್ಪ ಅವರು. ಅರ್ಜಿ ಇತ್ಯರ್ಥ ಆಗೋ ತನಕ ಈ ನಿರ್ಣಯಕ್ಕೆ ಈಗ ತಡೆಯನ್ನ ಕೋರಿದೆ ಹೈಕೋರ್ಟ್, ಆದೇಶವನ್ನ ನೀಡಿದೆ. ಒಂದು ವಿಚಾರ ಏನಂತಂದ್ರೆ ಇಲ್ಲಿ ಇವರ ವಿರುದ್ಧ ಆರೋಪ ಕೇಳಿ ಬಂದಿರುವುದು 2,25,000 ಅವ್ರಿಗೆ ಸ್ಯಾಲರಿ ಇದೆ ಅನ್ನುವಂತ ವಿಚಾರ. ಆದ್ರೆ ಅವರು ತೋರಿಸಿರೋದು ಆದಾಯ ಪ್ರಮಾಣ ಪತ್ರದಲ್ಲಿ 40,000 ರೂಪಾಯಿ ಸಂಬಳ ಬರ್ತಾ ಇದೆ ಅಂತ ತೋರಿಸಿದ್ದಾರೆ. ಇದೇ ಈಗ ಪ್ರಮುಖ ಆರೋಪ ಇವರು ವಿರುದ್ಧ ಕೇಳಿ ಬಂದಿರೋದು. ಅದಷ್ಟೇ ಅಲ್ಲ, ಸುಳ್ಳು ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಪುತ್ರಿ ಕೆಲಸ ಕೊಡಿಸೋದಕ್ಕೆ ಇಂಥ ಕೆಲಸ ಮಾಡಿದ್ರಾ ಅನ್ನುವಂತ ಪ್ರಶ್ನೆ, ಆರೋಪಗಳು ಕೆಪಿಎಸ್ಸಿ ಅಧ್ಯಕ್ಷರ ವಿರುದ್ಧ ಕೇಳಿ ಬರ್ತಾ ಇದೆ. ಆಲ್ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್ ಜಯಶಂಕರ್, ಕೆಪಿಎಸ್ಸಿಯಲ್ಲಿ ಏನ್ ನಡೀತಾ ಇದೆ? ಅಧ್ಯಕ್ಷರ ವಿರುದ್ಧವೇ ಈ ರೀತಿ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಎಫ್ಐಆರ್ ಅಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ? ಈಗಾಗಲೇ ಇನ್ನು ಎಫ್ಐಆರ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಲಾಗಿದೆ. ಜಾತಿ ಪ್ರಮಾಣ ಪತ್ರ ಮತ್ತೆ ಆದಾಯದ ಪ್ರಮಾಣ ಪತ್ರ ಏನಿದೆ ಅದೆಲ್ಲವೂ ಕೂಡ ಮಿಸ್ಯೂಸ್ ಆಗಿದೆ. ಅಲ್ಲಿ 40,000 ನನ್ನ ಇಡೀ ಕುಟುಂಬದ ಒಂದು ಹಣ ಬರುವಂತದ್ದು, ಅಂದ್ರೆ ವರಮಾನ ಇಡೀ ವರ್ಷದ್ದು. ಆದ್ರೆ ಇಲ್ಲಿ 2,05,000 ವರೆಗೆ, ಅಂದ್ರೆ 2019ರಲ್ಲಿ ಅವರ ತಂದೆ 2,05,000 ವರೆಗೂ ಕೂಡ ವೇತನವನ್ನು ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ಇದೆಲ್ಲವನ್ನು ಕೂಡ ತಿದ್ದುಪಡಿ ಮಾಡುವಂತಹ ಮುಖಾಂತರ ನಮಗೆ ಸುಳ್ಳು ಮಾಹಿತಿಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇದಕ್ಕೆ ತಂದೆ ಏನಿದ್ದಾರೆ ಅವರು ಕೂಡ ಸಾತನ, ಅಂದ್ರೆ ಪುತ್ರಿಗೆ ಈ ರೀತಿಯಾಗಿ ಹುದ್ದೆಯನ್ನ ಗಿಟ್ಟಿಸುವಂತಹ ಒಂದು ಸಲುವಾಗಿ ಅವರು ಕೂಡ ಈ ಒಂದು ಇದರಲ್ಲಿ ಸುಳ್ಳು ಪ್ರಮಾಣ ಪತ್ರ ದಾಖಲು ಮಾಡುವಲ್ಲಿ ಕೈ ಜೋಡಿಸಿದ್ದಾರೆ ಅಂತ ಹೇಳಿ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅದೇ ರೀತಿಯಾಗಿ ಈಗಾಗಲೇ ಹೈಕೋರ್ಟ್ ಕೂಡ ಇದಕ್ಕೆ ಒಂದು ತಡೆ ನೀಡಿದೆ. ಅಂದ್ರೆ ಯಾವುದೇ ಸದಸ್ಯರಾಗಿರಬಹುದು ಹಂಗಾಮಿ ಅಧ್ಯಕ್ಷರನ್ನ ಇಟ್ಟುಕೊಂಡು ನಂತರ ಅಥವಾ ಅಧ್ಯಕ್ಷರ ರಾಜೀನಾಮೆ ಕೇಳುವಂತಹ ಒಂದು ಅಧಿಕಾರ ಇರೋದಿಲ್ಲ. ಹೀಗಾಗಿ ಈ ಒಂದು ರಾಜೀನಾಮೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತು ರಾಜೀನಾಮೆ ಕೊಡಿಸುವಂತಹ ಒಂದು ಪ್ರಯತ್ನವನ್ನ ಏನ್ ಮಾಡ್ತಾ ಇದ್ದಾರೆ, ಇದಕ್ಕೆ ತಡೆ ನೀಡಬೇಕು ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಿರ್ತಾರೆ. ನಂತರ ಹೈಕೋರ್ಟ್ ಕೂಡ ಇದಕ್ಕೆ ಒಂದು ತಡೆಯನ್ನ ನೀಡಿರುವಂತದ್ದು. ಇಲ್ಲಿ ಇನ್ನು ಎಫ್ಐಆರ್ ವಿಚಾರವಾಗಿ ಬಂದ್ರೆ ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿರುವಂತದ್ದು ಮತ್ತೆ ಅದಕ್ಕೆ ಬೇಕಾದಂತಹ ಎಲ್ಲಾ ಪ್ರೂಫ್ಗಳನ್ನು ಕೂಡ ಈಗಾಗಲೇ ಕೆಪಿಎಸ್ಸಿಯ ಕಾರ್ಯದರ್ಶಿ ಏನಿದ್ದಾರೆ ಅವರು ನೀಡಿದ್ದಾರೆ. ಅಲ್ಲಿ ಮೂಲ ಪ್ರಮಾಣ ಪತ್ರಗಳನ್ನು ತೆಗೆಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಶಿವಶಂಕರಪ್ಪ ಅವರ ಪುತ್ರಿ ಅನ್ನುವಂತಹ ಒಂದು ವಿಚಾರಗಳು ಗೊತ್ತಾಗಿರುತ್ತೆ. ಅಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಕೂಡ ಇರೋದಿಲ್ಲ, ಅಂದ್ರೆ ಇವರ ಪುತ್ರಿ ಅಂತ ಹೇಳಿ ಮಾಹಿತಿ ಇರೋದಿಲ್ಲ. ಹೀಗಾಗಿ ಈ ರೀತಿ 2,25,000 ಹಣವನ್ನು ಪಡೆದರೂ ಕೂಡ ಆದಾಯದ ಮೂಲವನ್ನ ಮರೆಮಾಚುವಂತದ್ದು ಮತ್ತೆ ಜಾತಿಯನ್ನ ಬೇರೆ ಅಂದ್ರೆ ಮೀಸಲಾತಿಗೆ ಬೇಕಾದಂತಹ ಜಾತಿಗಳನ್ನ ಮಾರ್ಪಾಡು ಮಾಡುವಂತಹ ಒಂದು ವಿಚಾರವಾಗಿ ಆಗಿರಬಹುದು. ಇದೆಲ್ಲವೂ ಕೂಡ ಒಂದು ಸರ್ಕಾರದ ಕಣ್ಣಿಗೆ ಮಣ್ಣೆರಚುವಂತಹ ಒಂದು ಯತ್ನಗಳಾಗಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಲ್ಲಾ ತನಿಖೆ, ಅಂದರೆ ಸರ್ಕಾರಕ್ಕೆ ವಂಚಿಸಿರುವಂತಹ ಒಂದು ಪ್ರಕರಣಗಳು ಮತ್ತು ಜಾತಿ ಪ್ರಮಾಣ ಪತ್ರವನ್ನು ತಿದ್ದುಪಡಿ ಮಾಡಿರುವಂತಹ ಒಂದು ಸೆಕ್ಷನ್ ಅಡಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಮುಂದಿನ ಹಂತದಲ್ಲಿ
ಶಿವಶಂಕರ ಏನಿದ್ದಾರೆ ಸಾಹುಕಾರ ಏನಿದ್ದಾರೆ ಅವರನ್ನು ಕೂಡ ಕರೆಸಿ ಮತ್ತೆ ಸುಮಾರನ್ನ ಕರೆಸಿ ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು ಪೊಲೀಸರು. ನಂತರ ಆದರೆ ಈಗ ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ಸಹಜವಾಗಿ ಒಬ್ಬ ಅಧ್ಯಕ್ಷ ಸ್ಥಾನದಲ್ಲಿದ್ದಂತಹ ಒಂದು ವ್ಯಕ್ತಿ ಈ ರೀತಿಯಾಗಿ ಅಕ್ರಮವನ್ನ ಮಾಡಿದ್ದಾರೆ ಅಂತ ಹೇಳಿ ಏನು ಆರೋಪಗಳು ಬರ್ತಾ ಇದೆ, ಅದಕ್ಕೆ ಆರೋಪಕ್ಕೆ ಬೇಕಾದಂತಹ ಎಲ್ಲವನ್ನು ಕೂಡ ಅಂದ್ರೆ ನಾನು ಯಾವುದು ಕೂಡ ಮಾಡಿಲ್ಲ, ಎಲ್ಲವೂ ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಹೋಗಿದೆ ಅನ್ನುವಂತಹ ರೀತಿಯಲ್ಲಿ ಅವರೊಂದು ಇದನ್ನ ಸಮರ್ಥನೆಯನ್ನ ಮಾಡಿಕೊಳ್ಬೇಕಾಗುತ್ತೆ ಮತ್ತು ಅದನ್ನ ಪ್ರೂವ್ ಮಾಡಬೇಕಾಗುತ್ತೆ. ಹೀಗಾಗಿ ಸದ್ಯ ಮುಂದಿನ ಹಂತದ ತನಿಖೆಯಲ್ಲಿ ಮತ್ತಷ್ಟು ವಿಚಾರಗಳು ಕೂಡ ಗೊತ್ತಾಗಲಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಕೆಪಿಎಸ್ಸಿ ಅಧ್ಯಕ್ಷರ ಪುತ್ರಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸರ್ಕಾರಿ ಹುದ್ದೆಗೆ ಸುಳ್ಳು ಆದಾಯ ಪ್ರಮಾಣ ಪತ್ರ ನೀಡಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿದೆ. ಸುಳ್ಳು ಜಾತಿ ಆದಾಯ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಅನ್ನುವಂತ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೂ ಆದಾಯ ಪ್ರಮಾಣ ಪತ್ರ ಎಲ್ಲ ಸುಳ್ಳು ಅನ್ನುವಂತ ಆರೋಪ. ಕೆಪಿಎಸ್ಸಿ ಕಾರ್ಯದರ್ಶಿ ಆರೋಪ ಮಾಡಿದ್ದಾರೆ. ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆ ದೂರಿನ ಮೇರೆಗೆ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಇವರ ಪುತ್ರಿ ಸುಮಾ ಅವರು ಈ ರೀತಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಪುತ್ರಿಯ ಅಕ್ರಮ ನೇಮಕಕ್ಕೆ ಕೆಪಿಎಸ್ಸಿ ಅಧ್ಯಕ್ಷರು ಸಹಕಾರ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಪುತ್ರಿಯ ಅಕ್ರಮ ನೇಮಕಕ್ಕೆ ಕೆಪಿಎಸ್ಸಿ ಅಧ್ಯಕ್ಷರು ಸಹಕಾರ ಕೊಟ್ಟರು ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ, ಸ್ವಜನ ಪಕ್ಷಪಾತ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಶಿವಶಂಕರಪ್ಪ ಅವರ ವಿರುದ್ಧ ಕೇಳಿ ಬರ್ತಾ ಇದೆ. ಶಿವಶಂಕರಪ್ಪ ಹುದ್ದೆ ತ್ಯಜಿಸುವ ನಿರ್ಣಯಕ್ಕೆ ಹೈಕೋರ್ಟ್ ಸದ್ಯಕ್ಕೆ ತಡೆ ಕೊಟ್ಟಿದೆ. ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತ ನಿರ್ಧಾರವನ್ನ ಮಾಡಿದ್ರು, ಸದ್ಯಕ್ಕೆ ತಡೆ ಕೊಟ್ಟಿದೆ. ಜೂನ್ 19ರಂದು ಆಯೋಗದ ಸಭೆಯಲ್ಲಿ ಈಗ ಅವರು ನಿರ್ಣಯವನ್ನ ಕೈಗೊಂಡಿದ್ರು. ಅದಕ್ಕೆ ಈಗ ಹೈಕೋರ್ಟ್ ಸದ್ಯದ ಮಟ್ಟಿಗೆ ತಡೆಯನ್ನ ಒಡ್ಡಿದೆ. ನಿರ್ಣಯವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು ಶಿವಶಂಕರಪ್ಪ ಅವರು. ಅರ್ಜಿ ಇತ್ಯರ್ಥ ಆಗೋ ತನಕ ಈ ನಿರ್ಣಯಕ್ಕೆ ಈಗ ತಡೆಯನ್ನ ಕೋರಿದೆ ಹೈಕೋರ್ಟ್, ಆದೇಶವನ್ನ ನೀಡಿದೆ. ಒಂದು ವಿಚಾರ ಏನಂತಂದ್ರೆ ಇಲ್ಲಿ ಇವರ ವಿರುದ್ಧ ಆರೋಪ ಕೇಳಿ ಬಂದಿರುವುದು 2,25,000 ಅವ್ರಿಗೆ ಸ್ಯಾಲರಿ ಇದೆ ಅನ್ನುವಂತ ವಿಚಾರ. ಆದ್ರೆ ಅವ್ರು ತೋರಿಸಿರೋದು ಆದಾಯ ಪ್ರಮಾಣ ಪತ್ರದಲ್ಲಿ 40,000 ರೂಪಾಯಿ ಸಂಬಳ ಬರ್ತಾ ಇದೆ ಅಂತ ತೋರಿಸಿದ್ದಾರೆ. ಇದೇ ಈಗ ಪ್ರಮುಖ ಆರೋಪ ಇವ್ರ ವಿರುದ್ಧ ಕೇಳಿ ಬಂದಿರೋದು. ಅದಷ್ಟೇ ಅಲ್ಲ, ಸುಳ್ಳು ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಪುತ್ರಿ ಕೆಲಸ ಕೊಡಿಸೋದಕ್ಕೆ ಇಂಥ ಕೆಲಸ ಮಾಡಿದ್ರ ಅನ್ನುವಂತ ಪ್ರಶ್ನೆ, ಆರೋಪಗಳು ಕೆಪಿಎಸ್ಸಿ ಅಧ್ಯಕ್ಷರ ವಿರುದ್ಧ ಕೇಳಿ ಬರ್ತಾ ಇದೆ. ಆಲ್ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್ ಜಯಶಂಕರ್, ಕೆಪಿಎಸ್ಸಿಯಲ್ಲಿ ಏನ್ ನಡೀತಾ ಇದೆ? ಅಧ್ಯಕ್ಷರ ವಿರುದ್ಧವೇ ಈ ರೀತಿ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಎಫ್ಐಆರ್ ಅಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ? ಈಗಾಗಲೇ ಇನ್ನು ಎಫ್ಐಆರ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಲಾಗಿದೆ. ಜಾತಿ ಪ್ರಮಾಣ ಪತ್ರ ಮತ್ತೆ ಆದಾಯದ ಪ್ರಮಾಣ ಪತ್ರ ಏನಿದೆ ಅದೆಲ್ಲವೂ ಕೂಡ ಮಿಸ್ಯೂಸ್ ಆಗಿದೆ. ಅಲ್ಲಿ 40,000 ನನ್ನ ಇಡೀ ಕುಟುಂಬದ ಒಂದು ಹಣ ಬರುವಂತದ್ದು, ಅಂದ್ರೆ ವರಮಾನ ಇಡೀ ವರ್ಷದ್ದು. ಆದ್ರೆ ಇಲ್ಲಿ 2,05,000 ವರೆಗೆ, ಅಂದ್ರೆ 2019ರಲ್ಲಿ ಅವರ ತಂದೆ 2,05,000 ವರೆಗೂ ಕೂಡ ವೇತನವನ್ನು ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ಇದೆಲ್ಲವನ್ನು ಕೂಡ ತಿದ್ದುಪಡಿ ಮಾಡುವಂತಹ ಮುಖಾಂತರ ನಮಗೆ ಸುಳ್ಳು ಮಾಹಿತಿಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇದಕ್ಕೆ ತಂದೆ ಏನಿದ್ದಾರೆ ಅವರು ಕೂಡ ಸಾತನ ಅಂದ್ರೆ ಪುತ್ರಿಗೆ ಈ ರೀತಿಯಾಗಿ ಹುದ್ದೆಯನ್ನ ಗಿಟ್ಟಿಸುವಂತಹ ಒಂದು ಸಲುವಾಗಿ ಅವರು ಕೂಡ ಈ ಒಂದು ಇದರಲ್ಲಿ ಸುಳ್ಳು ಪ್ರಮಾಣ ಪತ್ರ ದಾಖಲು ಮಾಡುವಲ್ಲಿ ಕೈ ಜೋಡಿಸಿದ್ದಾರೆ ಅಂತ ಹೇಳಿ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅದೇ ರೀತಿಯಾಗಿ ಈಗಾಗಲೇ ಹೈಕೋರ್ಟ್ ಕೂಡ ಇದಕ್ಕೆ ಒಂದು ತಡೆ ನೀಡಿದೆ. ಅಂದ್ರೆ ಯಾವುದೇ ಸದಸ್ಯರಾಗಿರಬಹುದು ಹಂಗಾಮಿ ಅಧ್ಯಕ್ಷರನ್ನ ಇಟ್ಟುಕೊಂಡು ನಂತರ ಅಥವಾ ಅಧ್ಯಕ್ಷರ ರಾಜೀನಾಮೆ ಕೇಳುವಂತಹ ಒಂದು ಅಧಿಕಾರ ಇರೋದಿಲ್ಲ. ಹೀಗಾಗಿ ಈ ಒಂದು ರಾಜೀನಾಮೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತು ರಾಜೀನಾಮೆ ಕೊಡಿಸುವಂತಹ ಒಂದು ಪ್ರಯತ್ನವನ್ನ ಏನ್ ಮಾಡ್ತಾ ಇದ್ದಾರೆ, ಇದಕ್ಕೆ ತಡೆ ನೀಡಬೇಕು ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಿರ್ತಾರೆ. ನಂತರ ಹೈಕೋರ್ಟ್ ಕೂಡ ಇದಕ್ಕೆ ಒಂದು ತಡೆಯನ್ನ ನೀಡಿರುವಂತದ್ದು. ಇಲ್ಲಿ ಇನ್ನು ಎಫ್ಐಆರ್ ವಿಚಾರವಾಗಿ ಬಂದ್ರೆ ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿರುವಂತದ್ದು ಮತ್ತೆ ಅದಕ್ಕೆ ಬೇಕಾದಂತಹ ಎಲ್ಲಾ ಪ್ರೂಫ್ಗಳನ್ನು ಕೂಡ ಈಗಾಗಲೇ ಕೆಪಿಎಸ್ಸಿಯ ಕಾರ್ಯದರ್ಶಿ ಏನಿದ್ದಾರೆ ಅವರು ನೀಡಿದ್ದಾರೆ. ಅಲ್ಲಿ ಮೂಲ ಪ್ರಮಾಣ ಪತ್ರಗಳನ್ನು ತೆಗೆಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಶಿವಶಂಕರಪ್ಪ ಅವರ ಪುತ್ರಿ ಅನ್ನುವಂತಹ ಒಂದು ವಿಚಾರಗಳು ಗೊತ್ತಾಗಿರುತ್ತೆ. ಅಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಕೂಡ ಇರೋದಿಲ್ಲ. ಅಂದ್ರೆ ಇವರ ಪುತ್ರಿ ಅಂತ ಹೇಳಿ ಮಾಹಿತಿ ಇರೋದಿಲ್ಲ. ಹೀಗಾಗಿ ಈ ರೀತಿ 2,25,000 ಹಣವನ್ನು ಪಡೆದರೂ ಕೂಡ ಆದಾಯದ ಮೂಲವನ್ನ ಮರೆಮಾಚುವಂತದ್ದು ಮತ್ತೆ ಜಾತಿಯನ್ನ ಬೇರೆ ಅಂದ್ರೆ ಮೀಸಲಾತಿಗೆ ಬೇಕಾದಂತಹ ಜಾತಿಗಳನ್ನ ಮಾರ್ಪಾಡು ಮಾಡುವಂತಹ ಒಂದು ವಿಚಾರವಾಗಿ ಆಗಿರಬಹುದು.
ಇದೆಲ್ಲವೂ ಕೂಡ ಒಂದು ಸರ್ಕಾರದ ಕಣ್ಣಿಗೆ ಮಣ್ಣೆರಚುವಂತಹ ಒಂದು ಯತ್ನಗಳಾಗಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಲ್ಲಾ ತನಿಖೆ ಅಂದರೆ ಸರ್ಕಾರಕ್ಕೆ ವಂಚಿಸಿರುವಂತಹ ಒಂದು ಪ್ರಕರಣಗಳು ಮತ್ತು ಜಾತಿ ಪ್ರಮಾಣ ಪತ್ರವನ್ನು ತಿದ್ದುಪಡಿ ಮಾಡಿರುವಂತಹ ಒಂದು ಸೆಕ್ಷನ್ ಅಡಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಮುಂದಿನ ಹಂತದಲ್ಲಿ ಶಿವಶಂಕರ ಏನಿದ್ದಾರೆ ಸಾಹುಕಾರ ಏನಿದ್ದಾರೆ ಅವರನ್ನು ಕೂಡ ಕರೆಸಿ ಮತ್ತೆ ಸುಮಾರನ್ನ ಕರೆಸಿ ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು ಪೊಲೀಸರು. ನಂತರ ಆದರೆ ಈಗ ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ಸಹಜವಾಗಿ ಒಬ್ಬ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಂತಹ ಒಂದು ವ್ಯಕ್ತಿ ಈ ರೀತಿಯಾಗಿ ಅಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿ ಏನು ಆರೋಪಗಳು ಬರ್ತಾ ಇದೆ, ಅದಕ್ಕೆ ಆರೋಪಕ್ಕೆ ಬೇಕಾದಂತಹ ಎಲ್ಲವನ್ನು ಕೂಡ ಅಂದ್ರೆ ನಾನು ಯಾವುದು ಕೂಡ ಮಾಡಿಲ್ಲ, ಎಲ್ಲವೂ ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಹೋಗಿದೆ ಅನ್ನುವಂತಹ ರೀತಿಯಲ್ಲಿ ಅವರೊಂದು ಇದನ್ನ ಸಮರ್ಥನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಅದನ್ನ ಪ್ರೂವ್ ಮಾಡಬೇಕಾಗುತ್ತೆ. ಹೀಗಾಗಿ ಸದ್ಯ ಮುಂದಿನ ಹಂತದ ತನಿಖೆಯಲ್ಲಿ ಮತ್ತಷ್ಟು ವಿಚಾರಗಳು ಕೂಡ ಗೊತ್ತಾಗಲಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.